Hello everyone. ನಾನು ಇವತ್ತೊಂದು ಇಂಟ್ರೆಸ್ಟಿಂಗ್ ಕೇಸ್ ದಟ್ ಈಸ್ ಎಂಡೋಮೆಟ್ರಿಯೋಸಿಸ್ ಕೇಸ್ ಕನ್ಸೀವ್ ಆಗಿದ್ರ ಬಗ್ಗೆ ಹೇಳ್ತೇನೆ. ನಮ್ಮ ಹತ್ರ ಒಂದು ವೆರಿ ಯಂಗ್ ಫೀಮೇಲ್ ಅರೌಂಡ್ 27 to 28 years, ಮ್ಯಾರಿಡ್ ಲೈಫ್ ಆಲ್ಸೋ ಜಸ್ಟ್ 2 years. ನಮ್ಮ ಹತ್ರ ಬಂದಾಗ ವಿ ಡಿಡ್ ಅ ಸ್ಕ್ಯಾನ್ ಆ್ಯಂಡ್ ಬೋತ್ ಓವರೀಸ್ ವೇರ್ ಸ್ಟಕ್. ಸೊ ನಾವು ಎಂಡೋಮೆಟ್ರಿಯೋಸಿಸ್ ಅಂತ ಡಯಾಗ್ನೋಸ್ ಮಾಡಿದ್ವಿ. ಸೊ ಅವ್ರದ್ದು AMH ನೋಡಿದರೆ ಅರೌಂಡ್ ಬಾರ್ಡರ್ ಲೈನ್ 1.03. ವಿ ಅಡ್ವೈಸ್ ಡೈರೆಕ್ಟ್ಲಿ IUI. ಸೊ ಅವಳಿಗೆ ನಾವು ಮತ್ತೆ DHL ಪೋಸ್ಟ್ ಮಾಡಿ ವಿ ಆಪರೇಟ್ ಮಾಡಿದಾಗ ಅದು ಗ್ರೇಡ್ 2 to grade 3 ಎಂಡೋಮೆಟ್ರಿಯೋಸಿಸ್ ಇತ್ತು. ಸೊ ಅದನ್ನೆಲ್ಲ ಸರ್ಜರಿ ಆದಮೇಲೆ ಓವ್ಯುಲೇಷನ್ ಇಂಡಕ್ಷನ್ ಇಮಿಡಿಯೇಟ್ ನೆಕ್ಸ್ಟ್ ಸೈಕಲಲ್ಲೇ ನಾನು ಅವಳಿಗೆ ಓವ್ಯುಲೇಷನ್ ಇಂಡಕ್ಷನ್ ಮಾಡಿ 1 cycle IUI ಮಾಡಿದೆ. ಸೊ ಇನ್ ದಟ್ ಸೈಕಲ್ ಓನ್ಲಿ ಅವಳು ಕನ್ಸೀವ್ ಆದ್ಲು. ಸೊ ನಾವು ಹರ್ ಪ್ರೆಗ್ನೆನ್ಸಿ ಇಸ್ ಆನ್ ಗೋಯಿಂಗ್. ಅವಳು ಚೆನ್ನಾಗಿದ್ದಾಳೆ. ಸೊ ನಾವು 7 to 8 months ರನ್ನಿಂಗ್ ಇದೆ. ಸೊ ಎವ್ರಿ ಒನ್ ಕನ್ಸಿಡರ್ಸ್ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ನಾವು ಡೈರೆಕ್ಟ್ಲಿ IVFಗೆ ಹೋಗಬೇಕು, ಸೊ ಅವರು ಕನ್ಸೀವ್ ಆಗೋದು ಕಷ್ಟ ಅಂತ ಹೇಳ್ತಾರೆ. ಸೊ ಆ ಥರ ಏನಿಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ಹರ್ AMH ಲೆವೆಲ್ಸ್, ಹರ್ ಏಜ್, ನಾವು ಮತ್ತೆ ಟ್ಯೂಬಲ್ ಸ್ಟೇಟಸ್ ನೋಡಿ ಅವಳಿಗೆ ಓವ್ಯುಲೇಷನ್ ಇಂಡಕ್ಷನ್ IUI ಸಜೆಸ್ಟ್ ಮಾಡಿದಾಗ ಅವಳು 1 cycleಲ್ಲಿ ಕನ್ಸೀವ್ ಆದ್ಲು. ನಾವು ಎಂಡೋಮೆಟ್ರಿಯೋಸಿಸ್ ಸರ್ಜರಿ ಮಾಡಿದ ಮೇಲೆ ನಾವು ಅವರಿಗೆ ಗ್ಯಾಪ್ ಕೊಡಬಾರ್ದು. ಇಮಿಡಿಯೇಟ್ ನೆಕ್ಸ್ಟ್ ಸೈಕಲಲ್ಲಿ ನಾವು ಅವರಿಗೆ ಓವ್ಯುಲೇಷನ್ ಇಂಡಕ್ಷನ್ ಆರ್ ಎನಿ ಮೋಡ್ ಆಫ್ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ಎಂಡೋಮೆಟ್ರಿಯೋಸಿಸ್ ರಿಕರೆನ್ಸ್ ಇರೋ ಕಾರಣ ನಾವು ಆದಷ್ಟು ಬೇಗ ಅವರಿಗೆ ಪೋಸ್ಟ್ ಸರ್ಜರಿ ಎಷ್ಟು ಬೇಗ ಅವರಿಗೆ ಇಂಡಕ್ಷನ್ ಅಥವಾ IUI ಏನಾದರೂ ಮಾಡಿ ಕನ್ಸೀವ್ ಆದರೆ ಬೆಟರ್ ಆಗುತ್ತೆ. ಸೊ ಎಂಡೋಮೆಟ್ರಿಯೋಟಿಕ್ ಸರ್ಜರಿ ಆದಮೇಲೆ ಅವರಿಗೆ 8 months 1 year ಅವ್ರಿಗೂ ಗ್ಯಾಪ್ ಕೊಡಬಾರ್ದು. ಸೊ ಇಮಿಡಿಯೇಟ್ ನೆಕ್ಸ್ಟ್ ಸೈಕಲಲ್ಲೇ ಅವರಿಗೆ ಕನ್ಸೆಪ್ಷನ್ಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಥ್ಯಾಂಕ್ ಯು.